ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ರಾವಣನು ಪುನಃ ಸಭೆಯನ್ನು ಕೂಡಿಸಿದ್ದು ಎಂಬ 11ನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ರೀತಿಯಲ್ಲಿ ನುಡಿದ, ಅಂದರೆ ರಾವಣನಿಗೆ ಬುದ್ಧಿವಾದವನ್ನು ಹೇಳಿದ ವಿಭೀಷಣನ ಮಾತನ್ನು ಕೇಳಿ ಸೀತಾದೇವಿಯ ವಿರಹದಿಂದಲೂ ತಾನು ಮಾಡಿದ ಪಾಪಕರ್ಮದಿಂದಲೂ ಚಿಂತಾಗ್ರಸ್ತನಾದ ರಾವಣನು, ಸೀತೆಗೋಸ್ಕರ ಯುದ್ಧವು ಈಗ ಪ್ರಾಪ್ತವಾಯಿತು, ಇದು ನನ್ನ ಪ್ರಧಾನರೊಡನೆಯೂ ಮಿತ್ರರೊಡನೆಯೂ ಮಂತ್ರಾಲೋಚನೆ ಮಾಡತಕ್ಕ ಸಮಯ ಎಂದು ಆಲೋಚಿಸಿದನು. ಅನಂತರ ಅವನು ಅನೇಕ ಚಿನ್ನದ ಸರಪಳಿಗಳು, ಮುತ್ತಿನ ಸರ, ಹವಳದ ಸರ ಮೊದಲಾದ ರತ್ನಭೂಷಣಗಳಿಂದ ಅಲಂಕರಿಸಲ್ಪಟ್ಟು ಉತ್ತಮಾಶ್ವಗಳಿಂದ ಸಜ್ಜು ಮಾಡಲ್ಪಟ್ಟು ಮೇಘದ ಗುಡುಗಿನಂತೆ ಗಂಭೀರವಾದ ಧ್ವನಿಯುಳ್ಳ ವಾಯುವೇಗ ಮನೋವೇಗವುಳ್ಳ ರಥವನ್ನೇರಿಕೊಂಡು ತನ್ನ ಆಸ್ಥಾನ ಮಂಟಪಕ್ಕೆ ಹೊರಟನು. ಹರಿಗೆ, ಕತ್ತಿ ಮೊದಲಾದ ಆಯುಧಗಳನ್ನು ಧರಿಸಿಕೊಂಡು ನಾನಾ ವೇಷವುಳ್ಳವರಾಗಿ ನಾನಾ ಭೂಷಣ ಭೂಷಿತರಾದ ರಥಿಕರು ರಥಗಳನ್ನು ಮಾವುತರು, ಆನೆಗಳನ್ನು ರಾವುತರು, ಉತ್ತಮಾಶ್ವಗಳನ್ನು ಏರಿಕೊಂಡು ಕಾಲಾಳುಗಳು ಕಾಲು ನಡೆಯಿಂದ ಈ ಕೆಳಗಳಲ್ಲಿ ತೆರಳಲು ಶಂಖ, ಬೇರಿ, ಕಹಳೆ ಮೊದಲಾದವುಗಳ ಧ್ವನಿಗಳು ಆಕಾಶವನ್ನು ತುಡುಕುತ್ತಿರಲು ಆಸ್ಥಾನ ಮಂಟಪವನ್ನು ಹೊಕ್ಕು ರತ್ನ ಖಚಿತವಾದ ಸಿಂಹಾಸನದ ಮೇಲೆ ರಾವಣನು ಕುಳಿತುಕೊಂಡನು. ಅನಂತರ ವಿಶ್ವಕರ್ಮನಿಂದ ನಿರ್ಮಿತವಾದ ಆ ಸಭಾ ಮಂಟಪವನ್ನು ಸುತ್ತಲೂ ನೋಡಿ ತನ್ನ ಊಳಿಗದವರನ್ನು ಕರೆದು, ಎಲೈ ರಾಕ್ಷಸರೇ, ಈಗ ನಿಮಗೊಂದು ದೊಡ್ಡ ಕಾರ್ಯವು ಪ್ರಾಪ್ತವಾಗಿದೆ. ಅಲ್ಲಲ್ಲಿ ಇರುವ ರಾಕ್ಷಸ ನಾಯಕರನ್ನು ಕರೆತನ್ನಿ ಎಂದು ಆಜ್ಞಾಪಿಸಿದನು. ಆ ರಾಕ್ಷಸರು ಲಂಕಾಪಟ್ಟಣದಲ್ಲಿದ್ದ ಅನೇಕ ಮನೆಗಳನ್ನು ಹೊಕ್ಕು ಆತನ ಆಜ್ಞೆಯನ್ನು ತಿಳಿಸಲು ಮಂತ್ರಾಲೋಚನೆಯಲ್ಲಿ ನಿಪುಣರು, ಕಾರ್ಯಸ್ಥಿತಿಯನ್ನು ನಿಶ್ಚಯಿಸುವುದರಲ್ಲಿ ಸಮರ್ಥನು, ನೀತಿಶಾಸ್ತ್ರ ತತ್ವಜ್ಞರು, ವಿನಯ ಗುಣ ಸಂಪನ್ನರು, ಸ್ವಾಮಿ ಕಾರ್ಯ ನಿರ್ವಾಹದಲ್ಲಿ ಪಟುತರ ಬುದ್ಧಿವಂತರು ಆದ ಅನೇಕ ಪ್ರಧಾನರು ಬಂದು ಒಡ್ಡೋಲಗದಲ್ಲಿದ್ದ ರಾವಣನಿಗೆ ಕೈಮುಗಿದರು. ಆತನು ಅವರವರ ತಾರತಮ್ಯಗಳನ್ನರಿತು ನಿಯಮಿಸಿದ ಸ್ಥಳಗಳಲ್ಲಿ ಯಥಾಕ್ರಮವಾಗಿ ಕುಳಿತರು. ಆ ಸಮಯದಲ್ಲಿ ಸರ್ವಾಭರಣ ಭೂಷಿತನಾಗಿ ಮಹಾತ್ಮನಾದ ವಿಭೀಷಣನು ಉತ್ತಮಾಶ್ವಗಳಿಂದ ಸಜ್ಜು ಮಾಡಿದ ರಥವನ್ನೇರಿಕೊಂಡು ರಾವಣನ ಆಸ್ಥಾನ ಮಂಟಪಕ್ಕೆ ಬಂದು ರಾವಣನ ಪಾದಗಳಿಗೆ ಅಭಿವಂದಿಸಿದನು. ಆ ಬಳಿಕ ಪ್ರಹಸ್ತ, ಶುಕ ಎಂಬ ಪ್ರಧಾನರು ಬಂದು ರಾವಣನಿಗೆ ಅಭಿವಂದಿಸಿದ್ದರು. ರಾವಣನು ವಿಭೀಷಣ, ಶುಕ, ಪ್ರಹಸ್ತರನ್ನು ಯಥಾಕ್ರಮವಾಗಿ ಕುಳ್ಳಿರಿಸಲು ಓಲಗದಲ್ಲಿ ಕುಳಿತಿದ್ದು ರಾಕ್ಷಸ ನಾಯಕರ ರತ್ನ ಖಚಿತವಾದ ಭೂಷಣಗಳ ಕಾಂತಿಯಿಂದ ಆ ಆಸ್ಥಾನ ಮಂಟಪವು ಮನೋಹರವಾಗಿ ಬೆಳಗುತ್ತಿತ್ತು. ಆ ರಾಕ್ಷಸ ನಾಯಕರಿಂದ ಅನುಲೇಪಿಸಲ್ಪಟ್ಟ ದಿವ್ಯವಾದ ಗಂಧದ ಪರಿಮಳವು ಘಮಘಮಿಸುತ್ತಿತ್ತು. ರಾವಣನ ಸಭೆಯೊಳಗೆ ಒಬ್ಬನಾದರೂ ದುರ್ವಚನಗಳನ್ನು ನುಡಿಯುವವನಿಲ್ಲ, ಅನೃತವನ್ನು ಆಡುವವನಿಲ್ಲ, ಕೂಗಿ ಮಾತನಾಡುವವನಿಲ್ಲ. ಈ ಪ್ರಕಾರ ಆಸ್ಥಾನದಲ್ಲಿ ಇದ್ದವರೆಲ್ಲರೂ ಏಕಾಗ್ರ ಚಿತ್ತದಿಂದ ರಾವಣನ ಮುಖವನ್ನು ನೋಡುತ್ತಾ ವಿನೀತರಾಗಿ ಕುಳಿತಿದ್ದರು. ಈ ಪ್ರಕಾರ ಆಸ್ಥಾನ ಮಂಟಪದಲ್ಲಿ ಸಮಸ್ತ ಶಸ್ತ್ರಾಸ್ತ್ರಗಳಲ್ಲಿ ಕುಶಲನಾದ ರಾವಣನು ಸಕಲ ದೇವತೆಗಳಿಂದಲೂ ಅಲಂಕರಿಸಲ್ಪಟ್ಟ ದೇವಸಭೆಯಲ್ಲಿರುವ ದೇವೇಂದ್ರನಂತೆ ಶೋಭಿಸುತ್ತಿದ್ದನು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.